ಇವತ್ತು ಬಜ್ಜಿ ತಿಂದು ಊಟ ಮಾಡಿ ಎಲ್ಲೋಗೋದಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ನಮ್ಗನ್ಸಿದ್ದೆ ಬೀತ್ನಳ್ಳಿ ಡ್ಯಾಮ್ ಅನ್ಕೊಂಡ್ರೆ ಕಬಿನಿ ಡ್ಯಾಮ್ ಹತ್ರ ಹೋಗಿ ಮೇಲ್ಗಡೆ ಬಿಡ್ತಾರೆ ಅಂತ ಅನ್ಬಿಟ್ಟು ನೋಡಕ್ ಹೋದ್ರೆ ಹೊಳೆ ಎಲ್ಲ ಫುಲ್ ಭರ್ತಿಯಾಗಿತ್ತು. ಸೇತುವೆನೂ ಮುಚ್ಚೋಗಿತ್ತು. ಮೇಲ್ಗಡೆ ಬಿಡ್ತಾರೆ ಅನ್ಕೊಂಡ್ಬಿಟ್ಟು ಖುಷಿಲಿ ಹೋದ್ರೆ ಬಿಡ್ಲೇ ಇಲ್ಲ. ಏನಕ್ಕೆ ಅನ್ಕೊಂಡ್ರೆ ಲೋಕಲ್ಸ್ ಮಾತ್ರ ಬಿಡೋದು ಅಂತ. ಅದೇ ಬೇಜಾರಲ್ಲಿ ವಾಪಸ್ ಹೋಯ್ತಾ ಇರ್ಬೇಕಾರೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ತಾರಕಾಗಿ ಹೋಗೋ ಅಂತ ಫಿಕ್ಸ್ ಆದೆ. ಕಬಿನಿಯಿಂದ ಜಸ್ಟ್ 10 ಕಿಲೋಮೀಟರ್ ಒಳಗಡೆನೆ ಇರೋ ತಾರಕ. ಅದು ನೋಡಕ್ ಸಖತ್ತಾಗಿ ಐತೆ. ಅದು ಭರ್ತಿಯಾಗಿರ್ಲಿಲ್ಲ, ಅದಕ್ಕೋಸ್ಕರ ಅಲ್ಲೂ ಒಳಗಡೆ ಬಿಡ್ಲಿಲ್ಲ. ಮೇಲ್ಗಡೆ ಹೋಗಿ ಅಲ್ಲಿದ್ದ ಕಾಲುವೆ ಮೇಲೆಲ್ಲ ನಿಂತ್ಕೊಂಡು ನೋಡಿದೆ. ಅಲ್ಲಿಂದ ಮತ್ತೆ ನಾಗರಹೊಳೆ ಫಾರೆಸ್ಟ್ಗೆ ಎಂಟರ್ ಆದ್ವಿ. ಅಲ್ಲೇ ಇದ್ದಿದ್ದು ಕಾಕನ ಕೋಟೆ ಸಫಾರಿ ಹತ್ರ ಹೋಗಿ ಸಫಾರಿ ಮಾಡೋದ ಅಂತ ಹೋಗ್ಲಿಲ್ಲ, ಸುಮ್ಮನೆ ನೋಡ್ಕೊ ಬರವ ಅಂತ ಹೋದ್ವಿ. ಸಫಾರಿ ಮಾಡೋಷ್ಟು ದುಡ್ಡು ಇರಲಿಲ್ಲ. ಅಲ್ಲಿಂದ ಬರ್ತಾ ಬ್ಯಾಕ್ ವಾಟರ್ನ ಎಂಜಾಯ್ ಮಾಡ್ತಾ ನೋಡ್ತಾ ಬರ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಗೋಯ್ತು. ಈ CT100 ತಗೊಂಡು ಹೋದಾಗ್ಲೆಲ್ಲ ಇದೇ ಕ್ವಾಟ್ಲೆ ಮೈಲೇಜ್ ಕೊಡುತ್ತೆ ಅಂತ ಅನ್ಬಿಟ್ಟು ಕಮ್ಮಿಗೆ ಹಾಕ್ಸಿರೋದು, ಆದ್ರೆ ಅದು ಖಾಲಿ ಆಗೋಗಿ ಕ್ವಾಟ್ಲೆ ಇಡುತ್ತೆ. ಅಲ್ಲೇ ಬಂದು ಇದ್ದಿದ್ದ ಕಾಸ್ಗೆಲ್ಲ ಪೆಟ್ರೋಲ್ ಹಾಕ್ಸಿ ಕಾಸಿಲ್ಲ ಅಂತ ಒಂದ್ ಮಸಾಲ ತಗೊಂಡು 3 ಜನನು ಅದನ್ನೇ